ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಎಲ್ಲರೂ ಕಾಣಬಹುದು. ಕನಸು ಕಾಣೋಕೆ ಎಲ್ರಿಗೂ ದೇವರು ಅವಕಾಶ ಕೊಟ್ಟಿದ್ದಾನೆ. ಕನಸು ನನಸ ಯಾರಿಗಾಗುತ್ತೋ ಆ ಭಗವಂತನೇ ಕೊಡಬೇಕು ಅದನ್ನ ಅಂತ ಹೇಳಿ ಸಿಎಂ ಸೀಟ್ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸ್ವಾರ್ಥಕ್ಕಾಗಿ ಕನಸು ಕಾಣೋರಿಗೆ ಆ ಭಗವಂತ ಒಲಿಯೋದಿಲ್ಲ, ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದು ಆಗಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಕಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ, ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ 4 ಜನ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರ್ತವೋ ಇಲ್ವೋ ಅದು ಭಗವಂತನಿಚ್ಛೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್. ಅವೆಲ್ಲ ಬಂದು ದೇವರ ಮೇಲೆ ಭಕ್ತಿ ಪ್ರಾರ್ಥನೆ ಅದೆಲ್ಲ ತೋರಿಕೆಗಿದ್ರೆ ಭಗವಂತ ಒಲಿಯೋದಿಲ್ಲ, ನಿಜವಾಗಿಯೂ ಇದ್ರೆ ಮಾತ್ರ ಭಗವಂತ ಒಲಿಯೋದು. ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತೇ ಪ್ರಶ್ನೆ ಮಾಡಿದ್ರು ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೇಮಸ್ ಮಾತು. ಅದೇ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ವಾರ್ಥಕ್ಕಾಗಿ ಕನಸು ಕಾಣೋರಿಗೆ ಭಗವಂತ ಒಲಿಯೋದಿಲ್ಲ, ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದಾಗಲ್ಲ, ಕನಸು ಯಾರು ಬೇಕಾದ್ರೂ ಕಾಣ್ತಾರೆ, ಆದ್ರೆ ಯಾರಿಗ್ ನನ್ಸಾಗತ್ತೆ ಅನ್ನೋದು ಮುಖ್ಯ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.